ತಗೊಳ್ಳಿ ಅಂದ್ರೆ ಮಕ್ಕಳು ತಗೊಳ್ಳಲ್ಲ. ಸೊ ಈ ರೀತಿ ಸ್ವಲ್ಪ ಫೋರ್ಸ್ ಮಾಡಲೇಬೇಕು. ಸೊ ಶಾಲೆಯಿಂದ ಬಂದ್ಬಿಟ್ರೆ ಅಂತ ನಾವು ಬಹಳ ಖುಷಿ ಆಗುತ್ತೆ ಪೇರೆಂಟ್ಸ್ಗೆ. ಸದ್ಯ ಟೀಚರ್ಸ್ ಹೇಳಿದ್ ಕೇಳ್ತಾರಲ್ಲ ಮಕ್ಕಳು ಅಂತ. ಅಪ್ಪ ಅಮ್ಮ ಹೇಳಿದ್ದಕ್ಕಿಂತ ಟೀಚರ್ಸ್ ಹೇಳಿದ ಬೆಲೆ ಇರುತ್ತೆ ಅಲ್ವಾ, ಅವ್ರ ಜೊತೆ ಇರೋ ತನಕ. ಸೊ ದಟ್ಸ್ ಅ ವೆರಿ ಗುಡ್ ಪ್ರಾಕ್ಟಿಸ್. ಸೈಕಲ್ ಬಳಸ್ತಾರೆ, ಅವಮಾನ ಆಗುತ್ತೇನೋ, ಓಹ್ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಕಾಲೇಜವರು ಬೈಕಲ್ಲಿ ಹೋಗ್ತಾರೆ, ನಾನೇನು ಸೈಕಲಲ್ಲಿ ಹೋಗೋದು ಅಂತ. ಖಂಡಿತ ಆದರೆ ಆ ಬೆನಿಫಿಟ್ ಆಮೇಲೆ ಗೊತ್ತಾಗುತ್ತೆ. ಆರೋಗ್ಯದ ಮೇಲೆ ಯಾವ ಒಂದು ಎಕ್ಸಸೈಸಿಂದ ಪರಿಣಾಮ ಇದೆ ಅನ್ನೋದು ಸ್ವಲ್ಪ ವರ್ಷ ಆದಮೇಲೆ ಗೊತ್ತಾಗುತ್ತೆ. ಐ ಸ್ಟಿಲ್ ಸ್ಟ್ರಾಂಗ್ ಬಿಕಾಸ್ ಸೆಕೆಂಡ್ PUC ಫಸ್ಟ್ PUC ಎಲ್ಲ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ ಅಂತ ಇನ್ನೊಂದು 20 ವರ್ಷ ಆದಮೇಲೆ ದೇ ರಿಯಲೈಸ್ ಹೌ ದೇ ವಾಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದರ್ ಹೆಲ್ತ್. Questions? Basically, you all sweat a lot. Drink a lot of water. ತುಂಬಾ ನೀರು ಕುಡಿಯಿರಿ. ಎಷ್ಟು ಜನ ಇಂಜಿನಿಯರ್ಸ್ ಆಗಬೇಕು ಅಂತ? 40%? ಲೆಸ್ ದನ್ ದಟ್. ಎಷ್ಟು ಜನ ಡಾಕ್ಟರ್ಸ್ ಆಗಬೇಕು? ಅಷ್ಟೇನಾ? ಸೊ ಇಂಜಿನಿಯರಿಂಗ್ ಬಹಳ ಜನಕ್ಕೆ ಇಷ್ಟ ಇದೆ. ಸೊ ದಾವಣಗೆರೆಗೆ ಬಂದರೆ ನನ್ನ ಸ್ಟೂಡೆಂಟ್ಸ್ ಆಗಿ ಹೊಸ ಮೆಡಿಕಲ್ ಕಾಲೇಜ್ SS bypass road SS Institute. What else? Engaged IAS officers. Good. So even if you become a graduate, a medical graduate, engineering graduate, andre kuda you can become an IAS officer. IPS. Very good. So Davangere still remembers Rupa and the Davangere Hudigi. She has become an IPS SP. What else? What are the other goals? Cricket to Vinay Kumar. How many of you want to become Vinay Kumar or Sachin Tendulkar? ಯಾರಿಲ್ಲ, ಅದಕ್ಕೆ ಯಾಕೆ PUC ಓದ್ಬೇಕು ಮೇಡಮ್, ಅಷ್ಟೊಂದು ಕಷ್ಟಪಟ್ಟು PUC ಆಗಬೇಕು. ಸೊ ವಾಟ್ ಎಲ್ಸ್? ಮತ್ತೆ ವಾಟ್ ಎಲ್ಸ್ ಇಸ್ ಯುವರ್ ambition? What do you want to become with them? Scientist. You want to invent something. Naturopathy. Yes. So health sciences only. So that is one branch of it. How you can go. But what else? ನಮ್ಮ ಮಕ್ಕಳನ್ನೆಲ್ಲ ಕೇಳಿದ್ರೆ ತುಂಬಾ ಜನ I want to become an astronaut ಅಂತ. ಹೀಗೆ ಮಕ್ಕಳು. What else? Second venture ಯಾರು ಕೈ ಎತ್ತಿದ್ರೆ ಇಂಜಿನಿಯರ್ಸ್ ಆಗಬೇಕಂತ. What do you want to become? ಯಾರಿಗಾದ್ರೂ BSc ಮಾಡಿ ಟೀಚರ್ ಆಗಬೇಕು, B.Ed ಮಾಡಿ. ಗುಡ್. ಅವ್ನು ಯಾರೋ ನನ್ನ ಫ್ರೆಂಡ್ ಟೀಚರ್ ಆಗಬೇಕು. ಐ ಲೈಕ್ ಟೀಚಿಂಗ್ ಸೋ ಮಚ್. ಟೀಚರ್ ಆಗಬೇಕು ಅಂತ ಬಹಳ ಆಸೆ ಇತ್ತು. ಐ ಬಿಕಮ್ ಅ ಟೀಚರ್ ಆಲ್ಸೋ. ಸೊ ಸಣ್ಣ ಮಗುವಿಂದ ನೀವು ಟೀಚರ್ಸ್ ನೋಡ್ತಿರಲ್ಲ, ಹೆಣ್ಮಕ್ಳಿಗೆ ಪ್ರಾಬ್ಲಿ ಆಗಿರುತ್ತೆ ಅನ್ಸುತ್ತೆ. ಮಿಸ್ನ ನೋಡಿದ ತಕ್ಷಣ ನಾವು ಆಗಬೇಕು. ಸೊ ಆಟ ಆಡ್ತಾರೆ ಮಕ್ಕಳು, ಹೆಣ್ಮಕ್ಳೆಲ್ಲ ಆಟ ಆಡೋದೆಲ್ಲನೂ ಟೀಚರ್ ಆಟ ತುಂಬ ಆಡ್ತಾರೆ. ಸೊ ಐ ಲವ್ ಟು ಬಿಕಮ್ ಅ ಟೀಚರ್. ಆಮೇಲೆ ಸ್ವಲ್ಪ ಬೆಳೀತಾ ಐ ಸೆಡ್ ನೋ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ. ಸೊ ನನಗೆ ಗೊತ್ತಿದ್ದಂಗೆ ಐ ಡಿಡ್ ನೋ ಐ ಕುಡ್ ಬಿ ಬೋತ್ ಅಂತ. So I'm a doctor as well as a teacher, both. I teach medical students. Eradu lucky to get both. What else? Any ambition? Second venture failure idalla. Doctor. Ayurvedic. Yes. So there are so many branches ivaga. So it could be BA, MS, homeopathy, allopathy, whatever.
ಸೊ ಮೋಸ್ಟ್ ಆಫ್ ದ ಡಿಸೀಸಸ್ ನಾವು ಹೇಳ್ತೀವಿ ಇಟ್ ಕುಡ್ ಬಿ ಕ್ಯೂರ್ಡ್ ಆರ್ ಪ್ರಿವೆಂಟೆಡ್ ಬೈ ದ ನ್ಯಾಚುರಲ್ ಥಿಂಗ್ಸ್ ವಾಟ್ ವಿ ಕುಡ್ ಫಾಲೋ ಅಂತ. ಸೊ ಅದರಲ್ಲಿ ಖಂಡಿತ ಆಯುರ್ವೇದ ನ್ಯಾಚುರೋಪತಿ ಪಿಕಿಂಗ್ ಅಪ್ ನಾವು. ಸೊ ಆಯುಷ್ ಅಂದರೆ ಒಂದು ಬ್ರಾಂಚ್ ಇಟ್ಬಿಟ್ಟಿದ್ದಾರೆ ನಮ್ಮ ಹೆಲ್ತ್ ಸೈನ್ಸಸ್ ಅಲ್ಲಿ. ಸೊ ಅದರಲ್ಲಿ ಯೋಗ ಎಲ್ಲ ಬರುತ್ತೆ. ಏನಿಲ್ಲ ಅದು ದಿಸ್ ಇಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್. ಮುಗ್ಗಲ್ಲಿ ನೀವು ಬೆರಳು ಇಟ್ಕೊಂಡಾಗ ಯು ಕ್ಯಾನ್ ಫೀಲ್ ಯುವರ್ ಉಸಿರಾಟ ಅಲ್ವಾ, ಗೊತ್ತಾಗುತ್ತಲ್ಲ. ಸೊ ಎಸ್ಪೆಷಲಿ ಟೆನ್ಷನ್ ಆದಾಗ ಉಸಿರು ಹೇಗಿರುತ್ತೆ, ಬಿಸಿ ಗಾಳಿ ಅಲ್ಲ, ಗೊತ್ತಾಗುತ್ತೆ ನಮಗೆ ಆ ಬಿಸಿ ಉಸಿರು. ಸೊ ಅದು ಒನ್ ವೇ ಆಫ್ ಕಾನ್ಸಂಟ್ರೇಟಿಂಗ್. ಸೊ ಜಸ್ಟ್ ಬ್ರಿಂಗಿಂಗ್ ಯುವರ್ ಮೈಂಡ್ ಬ್ಯಾಕ್ ಇನ್ ಕಾನ್ಸಂಟ್ರೇಷನ್. ಅದಕ್ಕೆ ಇದು ತುಂಬ ಟೆನ್ಷನ್ ಆದಾಗ ಎಕ್ಸಾಮ್ ಹೋಗೋ ಮುಂಚೆ ಬಹಳ ಭಯ ಆಗ್ತದೆ ಅಂದರೆ ಒಂದೇ ಒಂದು ನಿಮಿಷ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಅಂತ. ಯಾವಾಗಲೂ ಅಷ್ಟೇ ನಿಮ್ಗೆ ಯಾರು ಸ್ಟೇಜ್ ಮೇಲೆ ಕರೆದ್ರು ಮಾತಾಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ ಅಂದರೆ ಒಂದು ಲೋಟ ನೀರಾದರೂ ಸ್ವಲ್ಪ ಜೊತೆಲಿ ಇಟ್ಕೊಳ್ಳಿ. ಜೊತೆಲಿದ್ರೆ ಏನೋ ಒಂದು ಇದೆ ಅಂತ ಧೈರ್ಯ ಇರುತ್ತೆ. ಒಂದು ಸಿಪ್ ನೀರು ಸಹ ಕುಡಿಬೋದು. 1 minute ಡೀಪ್ ಬ್ರೀದಿಂಗ್, ನೀರು ಉಸಿರು ತಗೊಳ್ಳಿ, ಉಸಿರು ಬಿಡಿ. ಯಾವಾಗಲೇ ಆಗಲಿ ತುಂಬ ಟೆನ್ಷನ್ ಆದಾಗ ಬಹಳಷ್ಟು ಸಮಾಧಾನ ಆಗುತ್ತೆ. ಯು ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಸೊ ಪ್ರಾಕ್ಟಿಸ್ ದಟ್. ಸುಮ್ಮನೆ ಟೆನ್ಷನ್ ಆಗಿ ಕೋಪ ಬಂದಾಗಲೂ ಅಷ್ಟೇ ಕೋಪನ ನಿಗ್ರಹ ಮಾಡ್ಕೊಳ್ಳಿ. ಕೋಪದ ಒಂದು ನಿಮಿಷದಲ್ಲಿ ನೀವು ಏನೇನೇನೇನು ಮಾಡಿರ್ತೀರೋ ಗೊತ್ತಾಗಲ್ಲ. ಇಟ್ ಇಸ್ ಜಸ್ಟ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಎಂತಹ ಅನಾಹುತ ಆಗ್ತಿರುತ್ತೆ. ಸೊ ಅದಕ್ಕೆ ವಾಟ್ ಎವರ್ ಯು ಡೂ ಅಲ್ಲ, ಸೊ ಥಿಂಕ್ ಬಿಫೋರ್ ಯು ವಿಂಕ್ ಅಂತ ಹೇಳ್ತೀವಿ ನಾವು. ಸೊ ಆ ರೀತಿ ಮಾಡೋ ಮುಂಚೆ ಒಂದು ಅರ್ಧ ನಿಮಿಷ, 1 ನಿಮಿಷ ಒಂದು ಆಲೋಚನೆ ಮಾಡಿದ್ರೆ ಅದು ನೆಕ್ಸ್ಟ್ ಮೊಮೆಂಟಲ್ಲೇ ನಿಮಗೆ ಇರುವಂತಹ ಆ ಆಲೋಚನೆ, ಕೆಟ್ಟ ಆಲೋಚನೆ ಏನು ಬಂದಿರುತ್ತಲ್ಲ, ಏನು ಮಾಡಬೇಕು ಅದು ಹೋಗ್ಬಿಡುತ್ತೆ. ಇಲ್ಲಿ ಹೋದ್ರೆ ನಂತರದಲ್ಲಿ ನೀವೆಲ್ಲ ಪಶ್ಚಾತ್ತಾಪ ಪಡ್ತೀರ. ಅಂದರೆ ತುಂಬ ಬೇಸರ ಆಗುತ್ತೆ, ಈಗ ಮಾಡ್ಬಿಟ್ನಲ್ಲ ಅಂತ ಅಷ್ಟೆಲ್ಲ ಒಂದು ಡಿಪೆಂಡ್ ಮಾಡ್ಕೊಳ್ತೀವಿ. ಸೊ ಲಿವ್ ಇನ್ ಪ್ರೆಸೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಏನೀಗ ವರ್ತಮಾನದಲ್ಲಿ ನಾವು ಜೀವಿಸೋಣ. ತುಂಬ ಏನಾದರೂ ಘೋರವಾಗಿದ್ದು ಭೂತಕಾಲದಲ್ಲಿ ಆಗಿತ್ತು ಆಗೋಗಿದ್ದನ್ನೇ ಇಟ್ಕೊಂಡು ನೀವು ಮನಸ್ಸಲ್ಲಿ ತುಂಬ ಇದ್ರೆ ಕೊರಗ್ತಾ ಇರ್ತೀರ. ಸೊ ದಟ್ ವೋಂಟ್ ಅಲಾವ್ ಯು ಟು ಬ್ರಿಂಗ್ ಆಲ್ ಗುಡ್ ಥಾಟ್ಸ್ ಆಗಲಿ, ಒಳ್ಳೆ ಐಡಿಯಾಸ್ ಆಗಲಿ, ಒಳ್ಳೆದನ್ನು ಮಾಡೋಕ್ಕೆ ಬಿಡೋದಿಲ್ಲ. ತುಂಬ ಮನಸ್ಸಿಗೆ ಅದು ಬಾಧೆ ಕೊಡ್ತಾ ಇರುತ್ತೆ. ಸೊ ಆಲ್ ದ್ಯಾಟ್ ಯು ಶುಡ್ ಲೀವ್. ಏನೋ ಆಗಿದೆ, ಐ ವಿಲ್ ಎವರ್ ರಿಪೀಟ್ ಇಟ್, ಐ ಲರ್ನ್ ಎ ಲೆಸನ್ ಫ್ರಮ್ ಇಟ್ ಅನ್ನೋದನ್ನ ಸ್ವಲ್ಪ ಕಲಿತು ಅದನ್ನ ಬಿಡ್ತಾ ಇರಬೇಕು. ಸೊ ಭವಿಷ್ಯದ ಬಗ್ಗೆ ನೀವು ಒಂದು ಗುರಿ ಇಟ್ಕೊಳ್ಬೇಕು. ತುಂಬ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಹೋಗ್ಬಾರ್ದು. ಸೊ ವಾಟ್ ಇಸ್ ದೇರ್ ಪ್ರೆಸೆಂಟ್, ಈಗಿಂದ ನಾವು ಏನು ಮಾಡ್ತೀನಿ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್ ಇನ್ ಫ್ಯೂಚರ್ ಅನ್ನೋದು ಥಿಂಕ್ ಮಾಡಬೇಕು. ಎಷ್ಟು ಜನ ಅಥ್ಲೀಟ್ಸ್ ಇದ್ದೀರಾ ಇಲ್ಲಿ? 100 meters. Yes. ಇನ್ನೊಬ್ರು ಯಾರು ಹೇಳಿದ್ರಲ್ಲ 200 meters. ಅವರೆಲ್ಲ ಹೆಲ್ತಿ ಆಗಿರ್ತೀವಿ. ನಮ್ಗೆ ವ್ಯಾಯಾಮ ಎಲ್ಲ ಮಾಡಿಕೊಂಡು ಅಥವಾ ಅಥ್ಲೀಟ್ಸ್ ಆಗಿದ್ರೆ ಎಲ್ಲ ಯು ಕ್ಯಾನ್ ಸಿ ರೆಗ್ಯುಲರ್ ಅವ್ರು ಆಡ್ತಾ ಇದ್ದಾರೆ. ಅವರ ಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾರ್ಮಲಿ our heart beats for 72 minutes per minute ಅಂತ ಹೇಳ್ತೀವಲ್ಲ. ಸೊ ಅಥ್ಲೀಟ್ಸ್ಗೆ ಎಲ್ಲ ಅವರ ಹಾರ್ಟ್ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಕೆಲಸ ಮಾಡುತ್ತೆ. ಸೊ ಅದು ಬೀಟ್ ಸಹ ಕಡಿಮೆ ಆಗುತ್ತೆ. ದೇ ಮೈಟ್ ಹ್ಯಾವ್ 65, 60 ಎಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ಕೀಪ್ಸ್ ದ ಹಾರ್ಟ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿ. ಸಂಗೀತ ಅವರಿಗೇನ ಹಾಡು ಯಾರೊಬ್ರು ಹೇಳಿದ್ರು ತುಂಬ ಸಂಗೀತದಲ್ಲಿ ಆಸಕ್ತಿ, ನಾನು ವಿದ್ವತ್ತನ್ನ ಸಂಗೀತದಲ್ಲಿ ಪಡಿಬೇಕು, ಆದರೆ ಐ ಲೈಕ್ ಟು ಬಿಕಮ್ ಎ ಡಾಕ್ಟರ್ ಆಲ್ಸೋ ಅಂತ. ಖಂಡಿತ ಇಟ್ ಇಸ್ ಪಾಸಿಬಲ್. ಸೊ ಯು ಕ್ಯಾನ್ ಪ್ರೊಫೆಷನಲ್ ಲೈಫಿಗೆ ಹೋದ್ಮೇಲೆ, ಸೊ ಲೈಫ್ ಅಲ್ಲ ಪ್ರೊಫೆಷನಲ್ ಕೋರ್ಸಿಗೆ ಹೋದ್ಮೇಲೆ ನೀವು ಅದನ್ನು ಕಲಿತಾ ಜೊತೆಗೆ ನಿಮ್ಮ ಯಾವುದೇ ಒಂದು ಒಳ್ಳೆಯ ಅಭ್ಯಾಸ ಇರೋದಲ್ಲ ಅದನ್ನು ಸಹ ಕಂಟಿನ್ಯೂ ಮಾಡ್ಕೊಳ್ಬೋದು. ಸಮಯ ಇದ್ದೇ ಇದೆ, 24 ಗಂಟೆ ಇದೆಯಲ್ಲ. ಸೊ ಅದನ್ನು ಹೇಗೆ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಳ್ತೀರಾ ಅನ್ನೋದು ತುಂಬ ಮುಖ್ಯ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊ ಅದಕ್ಕೋಸ್ಕರ ನೀವು ಈ ಒಂದು ಒಳ್ಳೆಯ ಅಭ್ಯಾಸನ ಏನು ಇನ್ನೊಂದು ಏನಿರೋದು ಅದನ್ನ ಬಿಡಬೇಕು ಅಂತದಿಲ್ಲ.
ನುಡಿ ವಿವೇಕಾನಂದರಾಗಿರಬಹುದು, ಯಾರದೇ ಒಂದು ಇಟ್ಕೊಂಡು ಯು ಶುಡ್ ಬಿಗಿನ್ ಯುವರ್ ಡೇ ವಿತ್ ಅನ್ ಇನ್ಸ್ಪೈರಿಂಗ್ ಥಾಟ್. ಸೊ ಅವಾಗ ನಿಮ್ಗೆ ಹೇಗೆ ಅನಿಸ್ತಾ ಇರುತ್ತೆ, ಒಂದು ಚಿಕ್ಕ ಪುಸ್ತಕ ಇದೆ ವಿವೇಕಾನಂದರ ವಿದ್ಯುತ್ ವಾಣಿ ಅಂತ, 50 ಪೈಸೆ ಅಥವಾ ₹1 ಇದೆ. ಸೊ ಅಂಥದ್ದನ್ನ ಸಹ ಇಟ್ಕೊಂಡ್ಬಿಟ್ಟು ಅದರಲ್ಲಿರೋ ಒಂದನ್ನೇ ಓದ್ತಾ ಇದ್ದೀನಿ, ಬೇಸರ ಆಗುವಾಗ ಓದ್ತಿದೆ. ಸೊ ಎಷ್ಟು ಚೈತನ್ಯ ಅದು ನಿಮಗೆ ಕೊಡುತ್ತೆ ಅಂತ ಹೇಳಿದ್ರೆ ಆ ಬೇಸರ ಅನ್ನೋದು ಹೊರಟೋಗ್ಬಿಡುತ್ತೆ. ಸುಭಾಷಿತ ಇರ್ಬೋದು, ಯಾವುದೇ ಒಂದು ಒಳ್ಳೇದು ದಿನ ಪೇಪರ್ನಲ್ಲಿ ಒಂದಿರುತ್ತಲ್ಲ, ಸೊ ಇರೋದೊಂದು ನುಡಿಮುತ್ತು, ಅಣಿಮುತ್ತು, ಭಕ್ತಿ ಅದೆಲ್ಲ ಓದ್ಕೊಂಡ್ಬಿಟ್ರೆ ಸೊ ದಟ್ ರಿಯಲಿ ಎನರ್ಜೈಸಸ್ ಯು. ನಿಮ್ಮ ಕಾಲೇಜಲ್ಲೂ ಬರೀತಿರಲ್ಲ ಒಂದು ಬೋರ್ಡ್ ಆಲ್ವೇಸ್ ಹ್ಯಾಸ್ ಒನ್ ಸುಭಾಷಿತ ಅಲ್ಲ, ಸೊ ಅದನ್ನ ಸುಮ್ಮನೆ ಈ ಕಡೆಗಾಣಿಸಬಾರ್ದು. ಯಾರೋ ಪಾಪ ಬರೆಯೋನು ಇಂಟ್ರೆಸ್ಟ್ ಇಂದ ಬರೆದಿರ್ತಾನೆ, ಅವನೇ ಬರೀತಾನೆ ಬಿಡು ಅಂತ. ಸೊ ಡೈಲಿ ಯು ಶುಡ್ ಸ್ಪೆಂಡ್ 1 minute ವಿತ್ ಇಟ್. ಅದನ್ನ ಓದಿ ಅದರಲ್ಲಿ ಇರುವಂತಹ ಒಂದು ಏನು ಒಳ್ಳೇದಿದೆ ಅಲ್ಲ ಅದನ್ನೇ ಯು ಶುಡ್ ಅಬ್ಸರ್ವ್. ಅವಾಗ ಖಂಡಿತ ನೀವು ಯು ಬಿ ದ ಬೆಸ್ಟ್. ರಮೇಶ್, ನೀವು ಹೇಗಿರ್ಬೇಕಪ್ಪ? ಯು ವಾಂಟ್ ಟು ಬಿ ಲೈಕ್ ಅ ಜರಡಿ ಅಥವಾ ಯು ವಾಂಟ್ ಟು ಬಿ ಲೈಕ್ ಅ ಮೊರ? ಮರ ಹಾಕೋದಲ್ಲ, ಕೇಳ್ತೀವಲ್ಲ ಅಕ್ಕಿ ಎಲ್ಲ ಮಾಡೋದು. ಸೊ ಯಾವ ತರ ಇರಬೇಕು ಅಂತ? ಜರಡಿ. ಯು ವಾಂಟ್ ಟು ಬಿ ಲೈಕ್ ಜರಡಿ. ಜರಡಿ ಕೆಲಸ ಏನು? ಹಿಟ್ಟು. ಓಕೆ, ಒಂದು ಇದೇ ತಗೊಳ್ಳೋಣ. ಹಿಟ್ಟು ಯಾವುದೋ ಗೋಧಿ ಹಿಟ್ಟಲ್ಲ, ಸಣ್ಣ ಸಣ್ಣ ಹುಳು ಬಂತೋ ಅಥವಾ ಕಲ್ಲು ಗಿಲ್ಲಿದೆ ಅಂತ ಹೇಳ್ಬಿಟ್ಟು ಜರಡಿ ಆಡ್ತೀವಿ. ಸೊ ಜರಡಿ ಏನ್ ಉಳಿಸ್ಕೊಳುತ್ತೆ? ಯಾವ್ದು ಬೇಡ ಅಂತ ಎಸಿತೀವೋ ಅದನ್ನು ಉಳಿಸ್ಕೊಳುತ್ತೆ. ಯು ವಾಂಟ್ ಟು ಬಿ ಲೈಕ್ ಜರಡಿ? ಇಲ್ಲ ಅಲ್ಲ. ಮರ ಏನ್ ಮಾಡುತ್ತೆ? ಒಳ್ಳೆದನ್ನ ಉಳಿಸ್ಕೊಂಡು ಬೇಡದನ್ನ ಬಿಡುತ್ತಲ್ಲ, ಕೇಳಿದಾಗೆಲ್ಲ ಹೊಟ್ಟು ಗಿಟ್ಟು ಎಲ್ಲ ಅದನ್ನ ತೆಗಿಯುತ್ತೆ. ಸೊ ವಾಟ್ ಈಸ್ ಗುಡ್? ಸೊ ವಿ ವಾಂಟ್ ಟು ಬಿ ಲೈಕ್ good things. So like a sponge you should absorb what is good. So talk less, listen more. Less ಅಂದ್ರೆ how much is essential you need to talk ಅಲ್ವಾ? ಅದಕ್ಕೆ ದೇವರು ನಮ್ಮನ್ನು ಮಾಡಿ ಕಳಿಸಿದಾನಲ್ಲ, ಬಾಯಿ ಎಷ್ಟು ಕೊಟ್ಟಿದ್ದಾನೆ? ಅದೇ ಒಂದು ಕಿವಿ. Why did he make us like that? ಯಾಕೆ ಮಾಡ್ತಾರೆ? ಲಿಸನ್ ಅಲ್ವಾ? ಸೊ ಕೇಳಿಸ್ಕೊಳ್ಳಿ ಜಾಸ್ತಿ, ಬರೀ ಮಾತಾಡ್ತಾ ಹೋಗ್ಬೇಡಿ. ಸೊ ಮಚ್ ಯು ಕ್ಯಾನ್ ಲರ್ನ್. ಸೊ ಯಾರಲ್ಲಿ ಒಂದು ಒಳ್ಳೇದಿದೆಯೋ ಎಲ್ಲರಿಂದನೂ ಜಸ್ಟ್ ಟ್ರೈ ಟು ಗೆಟ್. ಸೊ ಇನ್ಫೀರಿಯಾರಿಟಿ ಬೇಡ ಅವರಿಂದ. ಯಾಕೆಂದ್ರೆ ನಾವು ಕಲಿತಾ ಹೋದ್ರೆ ನೋಡಿ, ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಕಾಲೇನ ಪಾದವಾದತ್ತೆ ಪಾದಂ ಸ ಬ್ರಹ್ಮಚಾರಿ ಅಂತ ಒಂದಿದೆ. ಅಂದ್ರೆ ಟೀಚರ್ಸ್ ಇನ್ ದ ವಾಟ್ ಸ್ಟೂಡೆಂಟ್ಸ್ ಲರ್ನ್, ಹೌ ಮಚ್ ಡು ದೇ ಲರ್ನ್? ಪಾದಂ. 25% you learn from your teachers. Inner 25% you learn on your own. So inner 25% ಸ ಬ್ರಹ್ಮಚಾರಿ ಜೊತೆಯಲ್ಲಿರುವಂತಹ ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲ ಅವರಿಂದ. ಇಷ್ಟೆಲ್ಲ ಕಲಿತ್ರೆ ಎಷ್ಟು ಬಂತು ನಮಗೆ? 75% ಬಂತು. ಇನ್ನ 25% ಸೊ ಕಲಿಕೆ ನಿರಂತರ. ವಿ ಗೋ ಆನ್ ಲರ್ನಿಂಗ್ ಇಟ್ ಡೈಲಿ ಟಿಲ್ ದ ಲಾಸ್ಟ್ ಬ್ರೆತ್. ಸಾಯೋ ತನಕ ಎಷ್ಟು ಜನರ ಒಂದು ಸಂಪರ್ಕ ನಮಗೆ ಇರುತ್ತಲ್ಲ. ಸೊ ವಿ ಗೋ ಆನ್ ಲರ್ನಿಂಗ್. ಸೊ ದೇರ್ ಇಸ್ ನೋಬಡಿ ಆನ್ ಅರ್ತ್ ಹೂ ಕ್ಯಾನ್ ಸೇ ದಟ್ ಐ ನೋ ಎವ್ರಿಥಿಂಗ್. ಸೊ ಖಂಡಿತ ಎಲ್ಲ ಗೊತ್ತಿರುವಂತಹವನು ಇಲ್ಲ, ಅದೇ ತರ ಏನೂ ಗೊತ್ತಿಲ್ಲ ಅನ್ನೋನು ಇಲ್ಲ.